ಸೌಜನ್ಯ ಹತ್ಯಾ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಹೇಶ್ ಶೆಟ್ಟಿ ತಿಮರೋಡಿ ಟೀಮ್ ಬಿಡುಗಡೆ ಮಾಡುತ್ತಿರುವಂತಹ ಅಷ್ಟು ವಿಡಿಯೋಗಳ ಪೈಕಿ ಈಗ ರಿಲೀಸ್ ಆಗಿರುವಂತಹ ವಿಡಿಯೋದಲ್ಲಿ ಸೌಜನ್ಯ ರೇಪ್ ಅಂಡ್ ಮರ್ಡರ್ ಪ್ರಕರಣದ ಅತಿ ಮುಖ್ಯ ಸಾಕ್ಷ್ಯ ಎಂದು ಕರೆಸಿಕೊಳ್ಳುವ ಹೇಳಿಕೆಯೊಂದು ಕಾಣಸಿಕ್ಕಿದೆ. ಚಿನ್ನಯ್ಯ ಬಾಯಲ್ಲಿ ಸೌಜನ್ಯ ರಹಸ್ಯ ತಿಮರೋಡಿ ಟೀಮ್ನಿಂದ 4ನೇ ವಿಡಿಯೋ ರಿಲೀಸ್ ಆಗಿದೆ. ಸೌಜನ್ಯ ರೇಪ್ ಅಂಡ್ ಮರ್ಡರ್ ಪ್ರಕರಣದ ಕುರಿತು ಸ್ಫೋಟಕ ವಿಡಿಯೋ ಅದು. ಚಿನ್ನಯ್ಯ ಬಾಯಲ್ಲಿ ಸೌಜನ್ಯ ರಹಸ್ಯ. ತಿಮರೋಡಿ ಟೀಮ್ನಿಂದ 4ನೇ ವಿಡಿಯೋ ರಿಲೀಸ್. ಬೆಳಿಗ್ಗಿನಿಂದ 1, 2, 3 ಈಗ 4ನೇ ವಿಡಿಯೋ ರಿಲೀಸ್. ಆಕೆಯ ಶವ ಸಿಕ್ಕ ವೇಳೆ ಏನ್ ನಡೆಯಿತು ಅನ್ನುವುದರ ಬಗ್ಗೆ ಮಾತನಾಡಿದಾನೆ ಚಿನ್ನಯ್ಯ. ತಿಮರೋಡಿಗೆ ವಿವರಣೆ ನೀಡಿದ ಚಿನ್ನಯ್ಯ. ಕೊಲೆಯಾದ ದಿವಸ ಏನೇನಾಯಿತು ಎನ್ನುವುದರ ಬಗ್ಗೆ. ಸೌಜನ್ಯ ನಮ್ಮ ಕಣ್ಣ ಮುಂದೆಯೇ ಬೆಳೆದಂತಹ ಹುಡುಗಿ. ರಾತ್ರಿ 10:30ಕ್ಕೆ ನನ್ನನ್ನ ಎಬ್ಬಿಸಿ ಕರೆದೊಯ್ದರು. ಆಕೆಯ ಹೆಣ ಸಿಕ್ಕ ಸ್ಥಳಕ್ಕೆ 3 ವ್ಯಾನ್ ಬಂತು. ಪೊಲೀಸರು, ಅವರು ಮತ್ತು ಪರಿಣಿತರು ಬಂದ್ರು, ಎಕ್ಸ್ಪರ್ಟ್ಗಳು ಕೂಡ ಬಂದ್ರು. ಸೌಜನ್ಯ ಮನೆಯವರಿಗೆ ಹೆಣವನ್ನ ಕೊಡಲಿಲ್ಲ, ಅರ್ಥಾತ್ ಶವ ಹಸ್ತಾಂತರ ಮಾಡಲಿಲ್ಲ. ಶವಾಗಾರದ ಬಳಿ 5 ಶಂಕಾಸ್ಪದ ವ್ಯಕ್ತಿಗಳಿದ್ದರು. ರಾಜೇಂದ್ರ ದಾಸ್ ಎನ್ನುವವರ ಹೆಸರು ಪ್ರಸ್ತಾಪ ಮಾಡಿದ್ದಾನೆ ಚಿನ್ನಯ್ಯ. ದುಡ್ಡಿನ ಆಮಿಷ ಒಡ್ಡಿದ ಬಗ್ಗೆ ಚಿನ್ನಯ್ಯ ಮಾತನಾಡಿದ್ದಾನೆ. ಇದಕ್ಕೇನಂತೀರಿ? 4ನೇ ವಿಡಿಯೋದಲ್ಲಿ ಸೌಜನ್ಯ ಕುರಿತು ಸ್ಫೋಟಕ ಮಾತು. 13 ವರ್ಷದ ಹಿಂದೆ ಧರ್ಮಸ್ಥಳದ ಪಾಂಗಳದಲ್ಲಿ ಅತ್ಯಂತ ಬ್ರೂಟಲ್ ರೇಪ್ ಅಂಡ್ ಮರ್ಡರ್ ಆದ ಸೌಜನ್ಯ ರೇಪ್ ಮತ್ತು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖಾ ತಂಡಗಳು ಕೂಡ ನಿಸ್ಸಹಾಯಕ ಸ್ಥಿತಿಯಲ್ಲಿರುವಾಗ ಒಂದು ವಿಡಿಯೋ ರಿಲೀಸ್ ಆಗಿದೆ. ಆ ವಿಡಿಯೋದಲ್ಲಿ ಸಾಕ್ಷಿದಾರ ಚಿನ್ನಯ್ಯ ಮಹೇಶ್ ಶೆಟ್ಟಿ ತಿಮರೋಡಿಗೆ ವಿವರಣೆ ಕೊಡುವಂತಹ ವಿವರಣೆಯಲ್ಲಿ ಒಂದು ಸತ್ಯಾಂಶ ಇದ್ದಾವೆ. ಅದೇನಂದ್ರೆ, ಆ ದಿನ ರಾತ್ರಿ ಸೌಜನ್ಯ ರೇಪ್ ಅಂಡ್ ಮರ್ಡರ್ ಆದ ದಿನ ರಾತ್ರಿ ನನಗೆ ಫೋನ್ ಕಾಲ್ ಬಂತು. ನಾನು ಮಲಗಿದ್ದೆ. ನನ್ನನ್ನು ಎಬ್ಬಿಸಿ ಕರ್ಕೊಂಡು ಹೋದ್ರು. ಕರ್ಕೊಂಡು ಹೋಗಿ ಸೌಜನ್ಯಾಳ ಶವದ ಪಕ್ಕ ನಿಲ್ಲಿಸಿದ್ರು. ಅಲ್ಲೊಂದು 3 ವ್ಯಾನ್ಗಳು ಬಂತು. ಆ ಶವವನ್ನು ಸೌಜನ್ಯ ಕುಟುಂಬಕ್ಕೆ ಹಸ್ತಾಂತರ ಮಾಡಲಿಲ್ಲ, ಬದಲಾಗಿ ಶವಾಗಾರಕ್ಕೆ ತಗೊಂಡು ಹೋದ್ರು. ಆ ಶವಾಗಾರದಲ್ಲಿ 4 ಶಂಕಾಸ್ಪದ ವ್ಯಕ್ತಿಗಳಿದ್ರು. ಅದರಲ್ಲಿ ಒಬ್ಬ ರಾಜೇಂದ್ರ ಪ್ರಸಾದ್. ಇನ್ನೇನು ಬೇಕು ನಿಮಗೆ ಸಾಕ್ಷಿ? ಈ ಹೇಳಿಕೆಗೆ ಏನಂತ ಕರೀತೀರಿ? ಇದನ್ನ ಏನು ಅಂತ ಹೇಳ್ತೀರಿ? ಬುರುಡೆ ಷಡ್ಯಂತ್ರ ಅಂತ ಕರೆಯೋದಕ್ಕೆ ಸಾಧ್ಯನಾ? ತಲೆ ಬುರುಡೆ ಷಡ್ಯಂತ್ರ ಅಂತ ಕರೆಯೋದಕ್ಕೆ ಸಾಧ್ಯನಾ? ಇದೊಂದು ಸ್ಕ್ರಿಪ್ಟೆಡ್ ವಿಡಿಯೋ ಅಂತ ಹೇಳೋದಕ್ಕೆ ಸಾಧ್ಯನಾ? ಇತ್ತೀಚೆಗೆ ನಡೆದಿರ್ತಕ್ಕಂತಹ ಒಂದಷ್ಟು ಡೆವಲಪ್ಮೆಂಟ್ಗಳನ್ನು ಸ್ಕ್ರಿಪ್ಟೆಡು ಅಂತ ಹೇಳುವವರು ಇದನ್ನು ಸ್ಕ್ರಿಪ್ಟೆಡು ಅಂತ ಹೇಳೋದಕ್ಕೆ ಸಾಧ್ಯನಾ? 1 ವರ್ಷದ ಹಿಂದೆ 2023ರಲ್ಲಿ ಬಂದಿರುವಂತಹ ಅಥವಾ ಮಾಡಿರುವಂತಹ ವಿಡಿಯೋ ಇದು. ಚಿನ್ನಯ್ಯ ಆತನ ಧರ್ಮ ಪತ್ನಿಯ ಜೊತೆಗೆ ತಿಮರೋಡಿ ಮನೆಗೆ ಬರ್ತಾನೆ. ಬಂದು ಹೇಳುವಂತಹ ಹೇಳಿಕೆ ಇದು. 5 ಜನ ಶಂಕಾಸ್ಪದ ವ್ಯಕ್ತಿಗಳು ಶವಾಗಾರದಲ್ಲಿ ನಿಂತ್ಕೊಂಡಿದ್ರು. ಅದರಲ್ಲೊಬ್ಬ ರಾಜೇಂದ್ರ ಪ್ರಸಾದ್. ಆಮಿಷ ಒಡ್ಡಿ ನನ್ನನ್ನು ಕರ್ಕೊಂಡು ಹೋಗಲಾಯಿತು. ಸೌಜನ್ಯಾಳ ಹೆಣ ಸಿಕ್ಕ ಜಾಗದಲ್ಲಿ ನಿಂತ್ಕೊಂಡಿದ್ದೆ. ಅವರ ಮನೆಯವರಿಗೆ ಶವವನ್ನು ಹಸ್ತಾಂತರ ಮಾಡಲಿಲ್ಲ. ಎಲ್ಲವೂ ಸಂಶಯಾಸ್ಪದವಾಗಿತ್ತು. ಇದನ್ನ ಹೇಳ್ತಾ ಇರೋದು ಚಿನ್ನಯ್ಯ. ಹಾಗಾದ್ರೆ ಈ ರಾಜೇಂದ್ರ ಪ್ರಸಾದ್ ಯಾರು? ಚಿನ್ನಯ್ಯನ ಬಾಯಲ್ಲಿ ಬಂದಿರುವಂತಹ ಶಂಕಾಸ್ಪದ ವ್ಯಕ್ತಿ ರಾಜೇಂದ್ರ ಪ್ರಸಾದ್. ನೋಡಿ, ಆ ಒಂದು ವಿಡಿಯೋ ವೈರಲ್ ಆಗಿದೆ. ಅದರ ಹೇಳಿಕೆಯನ್ನು ನೋಡ್ಕೊಂಡು ಬರೋಣ. ಪಂಚರಗಳು ಬೇಕಾದಕ್ಕೆ ಸಾಕ್ಷಿ. ಈಗ 5 ಮಂದಿಯನ್ನು ಇಟ್ಟು ಇದನ್ನು ಇದು ಮಾಡೋದು ಕ್ಯಾನ್ಸರ್ ಡ್ಯಾಮೇಜ್ ಆಗಿದ್ದಕ್ಕೆ ಸೌಜನ್ಯ ಸಾಕ್ಷಿ. ಯಾರು ಗೊತ್ತುಂಟಾ? ಸೌಜನ್ಯ ಸತ್ರು ಎಲ್ಲ ತಂದ್ರು ಮಾಡಿದ್ರು, ಏನೋ ಮಾಡಿದ್ರು. ಆದ್ರೆ ಮಾಡಿದಾಗ ಆ ಸಿಕ್ಕಿದ ಏನವನ್ನು ಫ್ಯಾಮಿಲಿ ಅವರಲ್ಲಿ ಹೋಗ್ಲಿಕ್ಕೆ ಬಿಟ್ರಲ್ಲ, ಇದು ಇಲ್ಲ. ಇವಂದು 2-3 ವ್ಯಾನ್ ಬಂತು. ಇಲ್ಲಿ BC ರೋಡ್ ಆ ಕಡೆಯಿಂದ ಬಂತು. ಅಲ್ಲಿ ಸತೀಶ್ ರೋಡ್ ಪಕ್ಕಕ್ಕೆ ಬಂದು ಇಳಿತು. ನಾವು ನೋಡು, ಏನಪ್ಪ ಹೀಗೆ ಬಂತು. ಎಲ್ಲ ಕರ್ಕೊಂಡು ಬಂದ್ರು. ಎಲ್ಲ ಕರ್ಕೊಂಡು ಹೋಗುದು. ಇದಿನ್ನು ನೋಡ್ತಾರೆ 3 ಜನ ಎಲ್ಲ ಹೋಗ್ಲಿಕ್ಕೆ ಬಿಡ್ಲಿಲ್ಲ.
ರಾಷ್ಟ್ರೀಯ ಇವರು ಹೋಗುದಲ್ಲಿಗೆ ಅದು ರಸ್ತೆ ಬದಿಯಲ್ಲಿ ನಿಲ್ಲಿಕ್ಕೆ ಅಲ್ಲಿ ಹೋಗ್ಲಿಲ್ಲ ಎಣೆಪುರಕ್ಕೆ. ಎಣೆಪುರಕ್ಕೆ ಹೋಗುದು ಯಾರು? ಧರ್ಮಸ್ಥಳದ ಪೊಲೀಸ್ನವರು, ಈ ಬೆಳ್ತಂಗಡಿ ಪೊಲೀಸ್ನವರು, ಇವ್ರು ಮಾತ್ರ ಅಲ್ಲಿ ಹೋಗಿ ಧರ್ಮಸ್ಥಳ ಪೊಲೀಸ್ನವರು. ಇವರು ಬಂದವರು ಅಲ್ಲಿಗೆ ಹೋಗ್ಲೇ ಇಲ್ಲ. ಸುಮ್ಮನೆ ಎಂತ ಮಾಡಿದ್ರು, ಏನ್ ಮಾಡಿದ್ರು, ಶಾಸನಾಸ ಮಾಡಿದ್ರು, ಎಂತ ಮಾಡಿದ್ರು ಅಲ್ಲಿ ಇವರು ಹೋಗ್ಲೇ ಇಲ್ಲ. ನಿಂತರು, ಅರ್ಧ ಗಂಟೆಗೆ ಬಂದ್ರು, ಕಾರಣ ಹೋದ್ರು ಎಲ್ಲ ವಾಪಸ್. ಆ ದಿವಸ ಇವ್ರಿಗೆ ಎಂತದೋ ಮಾನಸಿಕ ಆಗಿ ಸೌಜನ್ಯನ ತಾಯಿಯನ್ನು ತಗೊಂಡು ಬ್ಯಾಂಕ್ ಆಸ್ಪತ್ರೆಯಲ್ಲಿ ನುಗ್ಗಿದ್ರು. ಯಾರು? ಅವರು ತೋಟದವರು ಒಬ್ರು ಮ್ಯಾನೇಜರ್. ಅವತ್ತೇ ಏನೋ ಅಲ್ಲಿಂದ ತೆಗೆಯುವ ಮುಂಚೆನೆ ತಗೊಂಡು ಹೋದ್ರು. ಇವರು ಕರ್ಕೊಂಡು ಹೋಗಿದ್ದಾರೆ, ಕರ್ಕೊಂಡು ಹೋಗಿ ಬೆನಕದಲ್ಲಿ ಸೇರಿಸಿ ಆ ಅನಂತರ ನಾನು ಅಲ್ಲಿ ಕೆಲಸ ಎಲ್ಲ ಮುಂದೆ 12 ಗಂಟೆ ನಂತರ ಸರಿ ಹೋಗಿ ಬಾಡಿ ಯಾವ್ದು ಅಲ್ಲಿ ಯಾರು ಇಲ್ಲಿ ಬಿಡ್ಲಿಲ್ಲ ನೋಡಿ, ಅಲ್ಲಿ ಯಾವ್ದು ಹೋಗಿ ನೋಡಿ ಬರುವಂತ ಹೋಗ್ತಾನೆ. ನೀವು ನೋಡ್ತಾ ಇದ್ದ ಮಗು ನಮ್ಮ ಕಣ್ಣಿಂದ ನೋಡುವಂತ ಮಗು ಏನಾಯ್ತು ನೋಡುವಂತ ಅಲ್ಲಿ ಹೋಗ್ತೀನಿ. ಅಲ್ಲಿ ರೂಪಾಯಿನವರು 5 ಜನ ಇದ್ದಾರೆ. ಎಲ್ಲಿ? ಸಭಾಗಾರದ ಸುತ್ತ ಅಲ್ಲಿ ಸಭಾಗಾರ ಗೊತ್ತಿಲ್ಲ, ಬೀಗ ಹಾಕಿದೆ, ಅಲ್ಲಿ ಇದ್ದಾರೆ. ಅಲ್ಲಲ್ಲಿ ನಿಂತ್ಕೊಂಡು ಪೊಲೀಸ್ನವರು ನಿಂತಿದ್ದಾರೆ 5 ಜನ. ಎಲ್ಲ ಓಕೆ. ಆಗ ನಾನು ಎಷ್ಟು ಜನಗಳನ್ನು ಹೋಗಿದ್ದನ್ನು ನೋಡಿದ್ದೇನೆ, ಬಂದದ್ದನ್ನು ನೋಡಿದ್ದೇನೆ. ಅಲ್ಲಿ ದಾರಿ ಫ್ರೀಯಾಗಿ ಇರ್ತದೆ. ಆದ್ರೆ ಅವತ್ತು ಮಾತ್ರ ಬೆದರನ್ನೆಲ್ಲ ಅಡ್ಡ ಇಟ್ಟಿದ್ದಾರೆ ರೋಡಿಗೆ, ಬೇರೆ ವೆಹಿಕಲ್ ಬರದಾಗೆ. ಡ್ರಮ್ಮನ್ನೆಲ್ಲ ಇಟ್ಟು, ಡ್ರಮ್ಮ ಮೇಲೆ ಬೆದರೆಲ್ಲ ಇಟ್ಟು ಭಾರಿ ಬಂದೋಬಸ್ತ್ ಮಾಡಿದ್ದಾರೆ ಆ ಸಹೋದರಕ್ಕೆ ಹೋಗೋದಾಗೆ. ಅದರಲ್ಲಿ ಯಾಕೆ ಮಾಡಿದ್ರು ಅಂತ ಏನು ಗೊತ್ತಾಯ್ತಾ ಇಲ್ಲ. ಅದು ಡೌಟ್ ಅಲ್ಲ, ನನಗೆ ಒಂದು ಹೇಳಿದ್ದು ಡೌಟ್. ನನ್ನನ್ನು 10:30 ಗಂಟೆ ರಾತ್ರಿಗೆ ಕರೆದು ನನ್ನನ್ನು ಮತ್ತೆ ನನ್ನ ಅಣ್ಣ ಒಬ್ಬ ಇದ್ದಾನೆ, ಅವ ಎದುರ್ತಾನೆ, ಅವನು ಬೇಜಿ ಆಗ್ತದೆ. ಅವ್ನಿಗೆ ಹೇಳಿದ್ರೆ ಇಬ್ಬರನ್ನು ಕರ್ಕೊಂಡು ಹೋದ್ರು. ರಾಜೇಂದ್ರ ದಾಸ್ ಅಂತ ಒಬ್ಬ ಇದ್ದಾರೆ. ಅವರು ಸರ್ವೋತ್ತಮರ ಬದಲಿಗೆ ಹಣಕಾಸಿನ ಮಂತ್ರಿಯಾಗಿದ್ದವರು. ಅವರು ನಮ್ಮನ್ನು ಮಾತು ಹೇಳಿದ್ರು, ನನಗೆ ಡೌಟ್ ಬಂತು. ಅದಕ್ಕೆ ನಂತರ ಇದಕ್ಕೆ ಸಂಬಂಧಪಟ್ಟದ್ದು ನನಗೆ ಗೊತ್ತುಂಟು, ಅದೇ ಹೇಳ್ತಾನೆ. ಅದು ಹೇಳುದು ಎಂತ ಮಾತು ಅಂದ್ರೆ, ನಿಮಗೆ ನಿಮ್ಮ ಫ್ಯಾಮಿಲಿಗೆ ಎನಿಸಿ ನೋಡೋದಂತ ಕಾಸು ನಾವು ಕೊಡಿಸ್ತೇವೆ. ಹೌದು, ಎನಿಸಿ ನೋಡೋದಂತ ಕಾಸು ಬಿಟಿಎಸ್ ನಿಮ್ಮ ಕನಸಿನಲ್ಲಿ ನೋಡೋದಂತದ್ದು ನಾವು ಕೊಡ್ತೀವಿ. ನೀವು ಶೋಧನೆ ಪಂಚರಗಳು ಬೇಕಾದಕ್ಕೆ ಸಾಕ್ಷಿ. ಈಗ ಅದು 5 ಮಂದಿಯನ್ನು ಇಟ್ಟು ಇದನ್ನು ಇದು ಮಾಡೋದು. ಕ್ಯಾನ್ಸರ್ ಡ್ಯಾಮೇಜ್ ಆಗಿದ್ದಕ್ಕೆ ಸೌಜನ್ಯ ಸಾಕ್ಷಿ. ಯಾರು ಗೊತ್ತುಂಟಾ? ಸೌಜನ್ಯ ಸತ್ಲು ಎಲ್ಲ ತಂದ್ರು, ಮಾಡಿದ್ರು, ಏನೋ ಮಾಡಿದ್ರು. ಆದ್ರೆ ಮಾಡಿದಾಗ ಆ ಸಿಕ್ಕಿದ ಏನವನು ಫ್ಯಾಮಿಲಿ ಅವರಲ್ಲಿ ಹೋಗ್ಲಿಕ್ಕೆ ಬಿಟ್ರಲ್ಲ, ಇದು ಇಲ್ಲ. ಇಂದು 2-3 ವ್ಯಾನ್ ಬಂತು. ಇಲ್ಲಿ ಬಿಸಿ ರೋಡ್ ಆ ಕಡೆಯಿಂದ ಬಂತು. ಅಲ್ಲಿ ಸತೀಶ್ ರೋಡ್ ಪಕ್ಕಕ್ಕೆ ಬಂದ್ರೆ ಇಳಿತು. ನಾವು ನೋಡು ಏನಪ್ಪ ಹೀಗೆ ಬಂತು. ಎಲ್ಲ ಕರ್ಕೊಂಡು ಬಂದ್ರು. ಎಲ್ಲ ಕರ್ಕೊಂಡು ಹೋಗುದು ಇನ್ನು ನೋಡ್ತಾರೆ. 100 ಜನ ಎಲ್ಲ ಹೋಗ್ಲಿಕ್ಕೆ ಬಿಡ್ಲಿಲ್ಲ. ರಾಷ್ಟ್ರೀಯ ಇವರು ಹೋಗುದಲ್ಲಿಗೆ ಅದು ರಸ್ತೆ ಬದಿಯಲ್ಲಿ ನಿಲ್ಲಿಕ್ಕೆ ಅಲ್ಲಿ ಹೋಗ್ಲಿಲ್ಲ. ಎಣೆಪುರಕ್ಕೆ ಹೋಗುದು ಯಾರು? ಧರ್ಮಸ್ಥಳದ ಪೊಲೀಸ್ನವರು, ಈ ಬೆಳ್ತಂಗಡಿ ಪೊಲೀಸ್ನವರು, ಇವ್ರು ಮಾತ್ರ ಅಲ್ಲಿ ಹೋಗಿ ಧರ್ಮಸ್ಥಳ ಪೊಲೀಸ್ನವರು. ಇವರು ಬಂದವರು ಅಲ್ಲಿಗೆ ಹೋಗ್ಲೇ ಇಲ್ಲ. ಸುಮ್ಮನೆ ಎಂತ ಮಾಡಿದ್ರು, ಏನ್ ಮಾಡಿದ್ರು, ಶಾಸನಾಸ ಮಾಡಿದ್ರು, ಎಂತ ಮಾಡಿದ್ರು ಅಲ್ಲಿ ಇವರು ಹೋಗ್ಲೇ ಇಲ್ಲ. ನಿಂತರು, ಅರ್ಧ ಗಂಟೆಗೆ ಬಂದ್ರು, ಕಾರಣ ಹೋದ್ರು. ಸ್ವತಃ ಚಿನ್ನಯ್ಯ ಮಹೇಶ್ ಶೆಟ್ಟಿ ತಿಮರೋಡಿಯ ಮನೆಗೂ ಬರ್ತಾನೆ. 2023ರಲ್ಲಿ ಮಾಡಿರುವ ವಿಡಿಯೋ ಎಂದು ಹೇಳಲಾಗುವ ವಿಡಿಯೋವನ್ನು ನೀವು ನೋಡ್ಕೊಂಡು ಬಂದ್ರಿ. ಏನು ಹೇಳ್ತಾನಾತ? ಸೌಜನ್ಯ ಎನ್ನುವಂತಹ ಹೆಣ್ಣು ಮಗಳು ನನ್ನ ಕಣ್ಣು ಮುಂದೆ ಬೆಳೆದಂತಹ ಹುಡುಗಿ. ಆಕೆ ಸಣ್ಣ ಮಗುವಿನಿಂದಲೂ ಕೂಡ ನಾನು ನೋಡ್ತಾ ಇದ್ದೀನಿ. ಅವಳ ರೇಪ್ ಮತ್ತು ಮರ್ಡರ್ ಆದಂತಹ ದಿವಸದ ರಾತ್ರಿ ನಾನು ಮಲ್ಕೊಂಡಿದ್ದೆ. ನನ್ನನ್ನು ಯಾರೋ ಬಂದು ಎಬ್ಬಿಸಿದ್ರು, ಶವ ಬಿದ್ದ ಸ್ಥಳಕ್ಕೆ ಕರ್ಕೊಂಡು ಹೋದ್ರು. ಅದಾದ ನಂತರ ಆ ಶವವನ್ನ ಸೌಜನ್ಯಾಳ ಕುಟುಂಬದವರಿಗೆ ಹಸ್ತಾಂತರ ಮಾಡಲಿಲ್ಲ. ಬದಲಾಗಿ ಮಾಡಿದ್ದೇನು, ಅದನ್ನ ನೇರವಾಗಿ ಶವಾಗಾರಕ್ಕೆ ಕರ್ಕೊಂಡು ಹೋಗಲಾಯಿತು. ಇದಾದ ನಂತರ ಆತ ಹೇಳುವ ಒಂದಷ್ಟು ಹೇಳಿಕೆಗಳು ಈ ಪ್ರಕರಣವನ್ನ ಅತ್ಯಂತ ಪ್ರಾಮುಖ್ಯ ವಹಿಸುವಂಥ ಮಾತುಗಳು. ಆ ಶವಾಗಾರದಲ್ಲಿ 5 ಜನ ನಿಂತ್ಕೊಂಡಿದ್ರಂತೆ. ಆ 5 ಜನರು ಕೂಡ ಶಂಕಾಸ್ಪದ ವ್ಯಕ್ತಿಗಳು. ಎಷ್ಟೋ ಶವಗಳನ್ನು ಹೂತಾಕಿರೋ ಅನುಭವ ಇದೆ ಆತನಿಗೆ, ಚಿನ್ನಯ್ಯನಿಗೆ. ಆದರೆ ಆ ಎಲ್ಲ ಹೆಣಗಳನ್ನ ಹೂತು ಹಾಕುವಾಗ ಆಗದೆ ಇರುವ ಅನುಭವ ಸೌಜನ್ಯಾಳ ಹೆಣ ಬಿದ್ದ ಸಂದರ್ಭದಲ್ಲಾಗಿದೆ ಅಂತ ಹೇಳ್ತಾನಾತ. ಒಂದು ತರಹದ ರೋಮಾಂಚನ ಆಯಿತು ನನಗೆ. ಮೋರ್ಚರಿಯಲ್ಲಿ ಶವಾಗಾರದಲ್ಲಿ 5 ಜನ ಶಂಕಾಸ್ಪದ ವ್ಯಕ್ತಿಗಳಿದ್ರು. ಅದರಲ್ಲೊಬ್ಬ ಹೇಳ್ತಾನೆ, ಚಿನ್ನಯ್ಯ
ನಿನಗೂ ಮತ್ತು ನಿನ್ನ ಕುಟುಂಬದವರಿಗೂ ಈವರೆಗೂ ಎಣಿಸಲಾಗದ ಹಣನ ಕೊಡ್ತೀನಿ, ಬ್ರೀಫ್ ಕೇಸ್ ಕೊಡ್ತೀವಿ ನಾವು. ಈ ಹೇಳಿಕೆ ಈಗ ಸಂಚಲನ ಮೂಡಿಸ್ತಾ ಇದೆ. SIT ಅಧಿಕಾರಿಗಳು ಇದನ್ನು ಪ್ರತ್ಯೇಕವಾಗಿ ಗಮನಿಸಬೇಕು. ಯಾರು ಆ ರಾಜೇಂದ್ರ ಪ್ರಸಾದ್, ಅವರ ಜೊತೆಯಲ್ಲಿದ್ದ ಇನ್ನುಳಿದ 4 ಜನ ಶಂಕಾಸ್ಪದ ವ್ಯಕ್ತಿಗಳು ಯಾರು, ಈ ಚಿನ್ನಯ್ಯನಿಗೆ ಬ್ರೀಫ್ ಕೇಸ್ ಕೊಡ್ತೀನಿ ಅಂದವನು ಯಾರು, ಯಾಕಾಗಿ ಸೌಜನ್ಯಾಳ ಶವವನ್ನ ತಕ್ಷಣ ಕುಟುಂಬಕ್ಕೆ ಹಸ್ತಾಂತರ ಮಾಡಲಿಲ್ಲ? ಹೌದು, ಹಾಗೆಲ್ಲ ಹಸ್ತಾಂತರ ಮಾಡೋದಕ್ಕಾಗಲ್ಲ. ಸಂಶಯಾಸ್ಪದವಾಗಿ ಸತ್ತು ಬಿದ್ದ ಹೆಣವನ್ನ ಪೋಸ್ಟ್ ಮಾರ್ಟಮ್ ಮಾಡದೆ ಫ್ಯಾಮಿಲಿಗೆ ಹಸ್ತಾಂತರ ಮಾಡೋದಕ್ಕೆ ಆಗಲ್ಲ. ಒಂದಷ್ಟು ಲೀಗಲ್ ಪ್ರೊಸೀಜರ್ಗಳಿದ್ದಾವೆ. ಆದರೆ ಧರ್ಮಸ್ಥಳದ ಆಸುಪಾಸಿನಲ್ಲಿ ಅದೆಷ್ಟೋ ಹೆಣಗಳು ಬಿದ್ದಾಗ ಪ್ರತ್ಯಕ್ಷಗೊಳ್ಳದೇ ಇದ್ದಂತಹ 5 ಜನ ಶವಾಗಾರದಲ್ಲಿ ಯಾಕೆ ನಿಂತ್ಕೊಂಡ್ರು? ಚಿನ್ನಯ್ಯ ಕೇಳ್ತಾನಿದು. ನಮಗೆ ಆಶ್ಚರ್ಯ ಹುಟ್ಟಿಸಿರುವ ಪ್ರಶ್ನೆ ಅಲ್ಲ ಇದು. ಚಿನ್ನಯ್ಯ ಹೇಳಬೇಕಾದ್ರೆ ತಿಮರೋಡಿ ಹಣೆಯಲ್ಲಿದ್ದ ಬೆವರನ್ನ ಹಿಂಗೆ ತೆಗಿತಾರೆ, ಬೆವುತು ಹೋಯ್ತಾರ ಮನುಷ್ಯ. ಇದ್ಯಾಕೆ ಈ ತರಹದೊಂದು ಭಯಾನಕ ವಿಚಾರಗಳು ಅಡಗಿದೀವಲ್ಲ ಅಂತ. ಸೌಜನ್ಯಾಳ ರೇಪ್ ಆದಂತಹ ದಿನದ ರಾತ್ರಿ ನಡೆದ ಘಟನೆ ಇದು. ನಿಮ್ಮ ಫ್ಯಾಮಿಲಿ ಈ ಹಿಸ್ಟ್ರಿಯಲ್ಲಿ ನೋಡದೇ ಇರ್ತಕ್ಕಂಥ ಹಣನ ಕೊಡ್ತೀವಿ ಅಂತ ಹೇಳ್ತಾನಂತೆ ಆತ. ಹಾಗಾದ್ರೆ ಆ ವ್ಯಕ್ತಿ ಯಾರು ಅನ್ನೋದೇ ಈಗ ಪ್ರಶ್ನೆ. SIT ಅಧಿಕಾರಿಗಳು ಪ್ರತ್ಯೇಕವಾಗಿ ಗಮನ ಹರಿಸಬೇಕು ಈ ವಿಡಿಯೋದ ಬಗ್ಗೆ. ಎಷ್ಟೊಂದು ಸ್ಪಷ್ಟವಾಗಿ ಹೇಳ್ತಾನಾತ. ಸೌಜನ್ಯ ಸಾವಿನ ಕುರಿತಂತಹ ಸ್ಫೋಟಕ ವಿಡಿಯೋ ಅದು. 13 ವರ್ಷ ಕಳೀತು ಸೌಜನ್ಯಾಳ ಪ್ರಕರಣ ಆಗಿ. ಚಿನ್ನಯ್ಯ ಮುಸುಕು ಹಾಕೊಂಡು ಬಂದ, 164 ಸ್ಟೇಟ್ಮೆಂಟ್ ಅನ್ನ ಕೊಟ್ಟ. ಅದಾದ ನಂತರ ಮ್ಯಾಜಿಸ್ಟ್ರೇಟ್ ಉತ್ಖನನಕ್ಕೆ ಅನುಮತಿ ಕೊಡ್ತು, ಉತ್ಖನನೂ ನಡೆಯಿತು. ಆದರೆ ಮಾರ್ಕ್ ಮಾಡಲಾದಂತಹ ಸಮಾಧಿಗಳಲ್ಲಿ ನಿರೀಕ್ಷಿತ ಮಟ್ಟಕ್ಕೆ ಅಸ್ಥಿಪಂಜರಗಳು ಸಿಗಲಿಲ್ಲ. ಸಿಕ್ಕಿರೋ ಅಸ್ಥಿಪಂಜರಗಳನ್ನು FSLಗೆ ಕಳುಹಿಸಿಕೊಡಲಾಯಿತು. FSLನ ಅಂತಿಮ ವರದಿ ಬರುವವರೆಗೂ ತಾತ್ಕಾಲಿಕ ಸ್ಥಗಿತ ಅಂತ ಹೇಳಾಯಿತು. ಅದಾದ ನಂತರ 2ನೇ ಸಾಕ್ಷಿದಾರ ಜಯಂತ್ ಟಿ ಪ್ರತ್ಯಕ್ಷಗೊಂಡ್ರು. ಅದಾದ ನಂತರ ಸೌಜನ್ಯಾಳ ಮಾವ ವಿಠಲಗೌಡ ಅವರೂ ಪ್ರತ್ಯಕ್ಷಗೊಂಡ್ರು. ಈಗ ವಿಠಲಗೌಡರ ಮುಖೇನ ಸ್ಥಳ ಮಹಜರ್ ನಡೀತಾ ಇದೆ. ನಿರೀಕ್ಷಿತ ಮಟ್ಟವನ್ನು ಮೀರಿ ತಲೆಬುರುಡೆಗಳು ಸಿಗ್ತಾ ಇದೆ. ಇದು ಪಾಯಿಂಟ್. ಎಕ್ಸ್ಪೆಕ್ಟೇಷನ್ ಅನ್ನ ಬ್ರೇಕ್ ಮಾಡಲಾಗಿದೆ. 1-2 ಸಿಗಬಹುದು ಎಂದು ಭಾವಿಸಿದ್ದ ಅಧಿಕಾರಿಗಳಿಗೆ ಸಿಕ್ಕಿದ್ದು ಕೈ ತುಂಬ ತಲೆಬುರುಡೆ, ಬಕೆಟ್ ತುಂಬ ಎಲುಬುಗಳು, ಮೂಳೆಗಳು. ಮತ್ತೊಂದು ಕಡೆ ಚಿನ್ನಯ್ಯನನ್ನ ಅಕ್ಯೂಸ್ಡ್ ಎಂದು ಕನ್ಸಿಡರ್ ಮಾಡಿ ಶಿವಮೊಗ್ಗ ಜೈಲಿಗೆ ಕಳುಹಿಸಲಾಗಿದೆ. ಆತ ಕೊಟ್ಟಂತಹ ಹೇಳಿಕೆಗೂ ಆತನ ಮುಖೇನ ನಡೆದಂತಹ ಸ್ಥಳ ಮಹಜರ್ನಲ್ಲಿ ಸಿಕ್ಕ ಸಾಕ್ಷ್ಯಗಳಿಗೂ ತಾಳೆ ಹಾಕಲಾಯಿತು. ಯಾವುದೂ ಕೂಡ ತಾಳೆ ಹಾಕ್ತಿಲ್ಲ. ಎಲ್ಲವೂ ತದ್ವಿರುದ್ಧವಾಗಿದೆ. ಚಿನ್ನಯ್ಯ ಸುಳ್ಳು ಹೇಳ್ತಾ ಇದ್ದಾನೆ ಅನ್ನೋದು ಅಧಿಕಾರಿಗಳಿಗೆ ಗೊತ್ತಾಗಿದೆ. ಹಾಗಾದ್ರೆ ಆರಂಭಿಕ ಘಟ್ಟದಲ್ಲಿ ಸರಿ ಇದ್ದ ಚಿನ್ನಯ್ಯ ಬರಬರುತ್ತಾ ತನ್ನ ಹೇಳಿಕೆಯ ರೂಪಗಳನ್ನು ಬದಲಿಸಿದ ಹೇಗೆ? ಕೂತ್ಕೊಂಡು ಏನು ಹೇಳಿದ್ದ ಆತ? ಅಲ್ಲಿ ಚೆನ್ನಾಗಿ ಇಸ್ತ್ರಿ ಮಾಡ್ಕೊಂಡು ಶರ್ಟ್ ಹಾಕೊಂಡು ಬಂದ ಹೆಂಡತಿ ಜೊತೆ. ಅಲ್ಲಿ ಕೂತ್ ಹೇಳ್ತಿರೋದೇನಾತ ಮಹೇಶ್ ಶೆಟ್ಟಿ ತಿಮ್ಮರೊಡಿಯ ಜೊತೆ. ಎಲ್ಲವನ್ನು ಕೂಡ ಕೇಳಿಸ್ಕೊಂಡ್ರಿ. ಆದರೆ ಈ ಧೈರ್ಯ ಬರಬರುತ್ತಾ ಯೂ ಟರ್ನ್ ಹೊಡೆಯೋದಕ್ಕೆ ಕಾರಣ ಆಗಿದ್ದ ಹೇಗೆ? ಯೂ ಟರ್ನ್ ಯಾಕೆ ಹೊಡೆದ ಆತ? 13 ಸಮಾಧಿ ಜಾಗಗಳನ್ನ ಮಾರ್ಕ್ ಮಾಡಿದಾಗ್ಲೂ ಕೂಡ ಸರಿ ಇದ್ದ ಚಿನ್ನಯ್ಯ. ಸೀನ್ ಆಫ್ ಕ್ರೈಮ್ ನಡೀಬೇಕಾದ್ರೂ ಕೂಡ ನೆಟ್ಟಗಿದ್ದ ಚಿನ್ನಯ್ಯ. ಆಗಲೂ ಅವನ ವಾದ ಇದ್ದಿದ್ದು ಇಲ್ಲದೆಷ್ಟೋ ನರಮೇಧಗಳು ನಡೆದಿದ್ದಾವೆ, ಇಲ್ಲಿ ಮ್ಯಾಸಿವ್ ಪ್ರಕರಣ ಆಗಿದೆ, ನೂರಾರು ಶವಗಳನ್ನು ಹೂತಾಕಿದ್ದೀನಿ, ಆ ಶವಗಳ ಪೈಕಿ ಹೆಚ್ಚಿನದ್ದು ಮಹಿಳೆಯರದ್ದು, ಆ ಮಹಿಳೆಯರ ಮೇಲೆ ಅತ್ಯಾಚಾರಗಳಾಗಿದೆ ಅನ್ನೋ ವಾದ ಸ್ಥಳ ಮಹಜರು ನಡೀಬೇಕಾದ್ರೂ ಕೂಡ ಇತ್ತು. ಯಾವಾಗ ಯೂಟರ್ನ್ ಆಗಿದ್ದು? ಕಸ್ಟಡಿಗೆ ಹೋದ ನಂತರ. ಯಾಕೆ ಅನ್ನೋ ಅನುಮಾನ ಫ್ರೀಡಂ ಟಿವಿಗಲ್ಲ ಅನುಮಾನ. ಗಿರೀಶ್ ಮಟ್ಟಣ್ಣನವರಿಗೆ ಅನುಮಾನ ಇದೆ, ಮಹೇಶ್ ಶೆಟ್ಟಿ ತಿಮರೋಡಿಗೆ ಅನುಮಾನ ಇದೆ. ಕಾರಣ ಏನು? ನೀವು ನೋಡಿದ್ರಲ್ಲ, ಆರಂಭಿಕ ದಿವಸಗಳೆಲ್ಲ ಆತ ಕೊಟ್ಟ ಸ್ಟೇಟ್ಮೆಂಟು, ಈಗ ಆತ ಹೇಳ್ತಾ ಇರತಕ್ಕಂಥ ಹೇಳಿಕೆ, ಎಲ್ಲೋ ಭಯಪಟ್ಟು ಸತ್ಯವನ್ನ ಮುಚ್ಚಿಡ್ತಿದಾನ ಚಿನ್ನಯ್ಯ. ಯಾರಿಗೋ ಹೆದರ್ಕಂಡು ತನ್ನ ಸ್ಟೇಟ್ಮೆಂಟ್ ಅನ್ನ ಬದಲಿಸಿ ಬಿಟ್ನ ಚಿನ್ನಯ್ಯ.
ಯಾಮಾರಿಸ್ಬಿಟ್ನ ಚಿನ್ನಯ್ಯ. ಆತ ಹೇಳುವಾಗ ಕೇಳಿಸಿಕೊಂಡವನಿಗೆ ಭಯ ಹುಟ್ಟೋ ರೀತಿಯಲ್ಲಿತ್ತು ಕಥನಗಳು. ಆತ ಹೇಳುವಾಗ ಎದುರಿದ್ದವನಿಗೆ ರೋಮಾಂಚನ ಆಗ್ತಾ ಇತ್ತು. ಹಂಗೆ ಹೇಳ್ತಾ ಇದ್ದ ಆತ. ಮಲಗಿದ್ದೆ ನಾನು ರಾತ್ರಿ, ಸೌಜನ್ಯಾಳ ಹೆಣ ಬಿದ್ದಿದೆ, ನನ್ನನ್ನು ಯಾರೋ ಎಬ್ಸ್ ಕರ್ಕೊಂಡು ಹೋದ್ರು. ಸೌಜನ್ಯಾಳ ಶವ ಬಿದ್ದ ಜಾಗಕ್ಕೆ ನಾನು ಹೋಗಿದ್ದೆ. ಅದನ್ನು ಶವಾಗಾರಕ್ಕೆ ಕರೆದುಕೊಂಡು ಹೋಗಲಾಯಿತು. ಅಲ್ಲೊಂದಷ್ಟು ಜನ ಶಂಕಾಸ್ಪದವಾದ ವ್ಯಕ್ತಿಗಳಿದ್ರು. ಅದರಲ್ಲೊಬ್ಬ ನಿನಗೆ ಬ್ರೀಫ್ ಕೇಸ್ ಕೊಡ್ತೀನಿ ಅಂತ ಹೇಳ್ದ. ನಿನ್ನ ಲೈಫಿನಲ್ಲಿ ಎಣಿಸದೇ ಇರತಕ್ಕಂಥ ದುಡ್ಡನ್ನು ಸುರಿತೀನಿ ಅಂತ ಹೇಳ್ದ. ನನಗೆ ಭಯ ಆಯಿತು. ಯಾವಾಗಲೂ ಕೂಡ ನಾನು ಶವವನ್ನು ಹೂಳುವಾಗ ಇಲ್ಲದೇ ಇದ್ದ ಹೊಸ ಅನುಭವಗಳೆಲ್ಲವೂ ನನಗೆ ಆಗೋದಕ್ಕೆ ಶುರುವಾಯಿತು. ನಾನು ಬೆವುತು ಹೋಗೋದಕ್ಕೆ ಶುರುವಾದೆ. ಸುತ್ತಮುತ್ತ ಏನೋ ನಡೀತಾ ಇದೆ ಅನ್ನೋ ಸಂಶಯಗಳು ವ್ಯಕ್ತವಾಯಿತು ನನಗೆ. ಹಿಂಗೆಲ್ಲ ಹೇಳ್ತಾನಾತ. ಸೌಜನ್ಯ ಪ್ರಕರಣದ ಇಂಚಿಂಚು ಸತ್ಯಗಳನ್ನು ಬಿಚ್ಚಿಡ್ತಾನಾತ. ರಾಜೇಂದ್ರ ಪ್ರಸಾದ್ ಎನ್ನುವಂತಹ ಪ್ರತ್ಯೇಕ ಹೆಸರನ್ನ ಪ್ರಸ್ತಾಪ ಮಾಡ್ತಾನೆ. ಯಾರು? ಚಿನ್ನಯ್ಯ. ಹಾಗಾದ್ರೆ ಈ ವಿಡಿಯೋದ ಮುಖಾಂತರ ಮಹೇಶ್ ಶೆಟ್ಟಿ, ತಿಮರೋಡಿ ಅಂಡ್ ಟೀಮ್ ಏನನ್ನ ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಅಂತ ಹೇಳಿದ್ರೆ, ಚಿನ್ನಯ್ಯ ಯೂಟರ್ನ್ ಹೊಡೆದಿದ್ದು ಕ್ರಮೇಣ ಆರಂಭಿಕ ದಿವಸದಲ್ಲಿ ಆತನ ವೈಯಕ್ತಿಕ ನಿಲುವಿಗೆ ಆತ ಬದ್ಧನಿದ್ದ. 2023ನೇ ಇಸವಿಯಲ್ಲಿ ಕೊಟ್ಟ ಹೇಳಿಕೆ ಇದು. ನನಗೆ ಪಾಪ ಪ್ರಜ್ಞೆಗಳು ಕಾಡಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.